ಧನ್ಯವಾದಗಳು. ಕೆಳಗಡೆ ಸರ್ ಕುವೆಂಪು ಅಂತ ಕೇಳಿ ನಾಯಕಂದ ಮನಗೆ ಇಬ್ಬರಿಯ ಮನಗೆ ಮನಗೆ ಶ್ರೀ ಗುರುದೇವ ನಮಃ. ಕಷ್ಟಗಳನ್ನು ಮರೆಮಾಚಿ ನಗುವನ್ನು ಹೊರಸೂಸಿ ದಿಟ್ಟತನದಿಂದ ಬದುಕುತ್ತಿರುವ ಹೆಣ್ಣೆ ನಿನಗೆ ನೀನೇ ಸಾಟಿ. ಈ ದಿನ ಭಾನುವಾರ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ದಿನದ ಅಂಗವಾಗಿ ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ಇವರ ವತಿಯಿಂದ ಆಯೋಜನೆಗೊಂಡಿರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶ್ರೀಲತಾ ಭಾರ್ಯರ ಆತ್ಮೀಯ ನಮಸ್ಕಾರಗಳು. ಆತ್ಮೀಯರೇ, ಇಂದು ವಿಶ್ವ ಮಹಿಳಾ ದಿನಾಚರಣೆ. ನಾವು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಹಿಡಿತವನ್ನು ಸಾಧಿಸಿದ್ದೇವೆ. ಆದರೆ ನಮ್ಮ ಆ ಹಿಡಿತ ಭದ್ರವಾಗಿರುವುದಕ್ಕೆ ಕಾರಣ ನಮ್ಮ ಬೆನ್ನ ಹಿಂದೆ ಕಾಣದಂತೆ ನಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಆ ಪುರುಷ ಮಹನೀಯರು. ಈ ದಿನದ ಕಾರ್ಯಕ್ರಮವೂ ಸಹ ಶ್ರೀಯುತ HN ಮೊಹಮ್ಮದ್ ರಫಿ ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಡಾಕ್ಟರ್ ಸುನೀಲ್ ಕುಮಾರ್ ಎಸ್ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು. ಇವರಿಬ್ಬರನ್ನ ನಾವು ಒಮ್ಮೆ ಚಪ್ಪಾಳೆಗಳ ಮೂಲಕ ಅವರನ್ನ ಅಭಿನಂದಿಸಿ ನಮ್ಮ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ಅದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ನಾವು ಸಂಭ್ರಮದಿಂದ ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ನಡೆಯುತ್ತೇವೆ, ಬೆರೆಯುತ್ತೇವೆ, ಕರೆಯುತ್ತೇವೆ. ಆದರೆ ಅದರ ಹಿಂದೆ ಅವರ ನಿದ್ದೆ ಹೃದಯನ ಬದಿಗಿಟ್ಟು ನಮ್ಮನ್ನ ಒಂದುಗೂಡಿಸುವುದಕ್ಕೋಸ್ಕರ ಶ್ರಮಿಸಿರುವ ಅವರ ಆ ನಿಸ್ವಾರ್ಥ ಸೇವೆಯನ್ನ ನಾವು ಸ್ಮರಿಸಲೇಬೇಕು. ಹೌದಲ್ಲವೇ? ನನ್ನ ಈ ಮಾತನ್ನು ಸಮ್ಮತಿಸಿ ಕರತಾಡನ ಮಾಡಿದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಈ ದಿನದ ಕಾರ್ಯಕ್ರಮವು ಸಾಕವಾಗಿ ನಡೆಯುವುದೆಂದು ಆ ಭಗವಂತನನ್ನ ಪ್ರಾರ್ಥಿಸಲು ಬರುತ್ತಿದ್ದಾರೆ ಆಸ್ಮಾ ಅವರು. ಅವರನ್ನ ನಾವೆಲ್ಲರೂ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡುತ್ತೇವೆ. ಆತ್ಮೀಯ ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತೊಮ್ಮೆ
ಚಪ್ಪಾಳೆಗಳ ಮೂಲಕ ನಮ್ಮ ಅಭಿನಯವನ್ನು ಅವರಿಗೆ ಅರ್ಪಿಸೋಣ. ಇದೀಗ ಕಂಠ ಸಿರಿಯ ಮೂಲಕ ಆ ಭಗವಂತನನ್ನು ಪ್ರಾರ್ಥಿಸಿದ್ದೇವೆ. ನಮ್ಮ ಮುಂದಿನ ಚಾಲನೆಯಲ್ಲಿದೆ ನೃತ್ಯದ ಮೂಲಕ ಆ ಭಗವಂತನನ್ನು ಆರಾಧಿಸುವಂತಹ ಒಂದು ಸಣ್ಣ ಪ್ರಯತ್ನ. ಇದೀಗ ಸ್ವಾಗತ ನೃತ್ಯದ ಮೂಲಕ ತಮ್ಮ ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ವೀಣಾ ಸುಧೀಂದ್ರ, ಭರತನಾಟ್ಯ ಕಲಾವಿದೆ, ಸಾಹಿತಿ ಹಾಗೂ ನಿರೂಪಕಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳೆಲ್ಲ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಿದ್ದನೆಯ ತಮ್ಮೆಲ್ಲರ ಗೌರವಪೂರ್ವಕವಾದಂತಹ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳುವ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕವಯಿತ್ರಿ ಶ್ರೀಮತಿ ಶಶಿಕಲಾ ಭಟ್ರವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ವೇದಿಕೆಯನ್ನು ಸೇರಿರುತ್ತಾರೆ. ಶ್ರೀಮತಿ ಲತಾ ಎಸ್, ಚಪ್ಪಾಳೆಗಳ ಮೂಲಕ ಅವರನ್ನು ಇದರಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಮತಿ ಕವಿತಾ ಜಯಗಡೆ, ಶ್ರೀಮತಿ ರಶ್ಮಿ ಪೂರ್ಜ, ಶ್ರೀಮತಿ ಆಯಿಷಾ ಬೇಗಂ, ಇಂಥ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಹೆಣ್ಣು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮೂರ್ತಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ವೇದಿಕೆಯ ಮುಖ್ಯ ಅತಿಥಿಯಿಂದ ಆಹ್ವಾನಿಸಿ ತಮ್ಮೆಲ್ಲರ ಮತಗಳಿಗೆ ಇಂಪನ್ನ ನೀಡುವಂತಹ ಮಾತುಗಳನ್ನು ನೀಡುವುದಕ್ಕೋಸ್ಕರ ಈ ದಿನ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಮ್ಮ ಎಲ್ಲ ಮಹಿಳಾ ಮಹಿಳೆಯರು. ಅವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳ ಮೂಲಕ ಅಭಿನಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲು ಕೊಡ್ತಾ ಇದ್ದಾರೆ ಶ್ರೀಮತಿ ಕಾವ್ಯವರು ತಮ್ಮ ಸ್ವಾಗತ ಭಾಷಣವನ್ನು ಪ್ರಸ್ತುತಪಡಿಸುತ್ತಾರೆ. ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಸ್ವಾಗತವನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಶಶಿಕಲಾ ಮೇಡಮ್ ಸ್ವಲ್ಪ ತಡವಾಗಿ ಬರುತ್ತಿದ್ದಾರೆ. ಅವರಿಗೆ ವಿಳಂಬವಾಗಿಯೇ ಸ್ವಾಗತವನ್ನು ಕೋರೋಣ ಎನ್ನುತ್ತಾ ನಮ್ಮ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲತಾ ಎಸ್ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ದಯವಿಟ್ಟು ಎಲ್ಲರೂ ತಮ್ಮ ಕೈಗಳಿಗೆ ಕೊಡಬೇಕು. ಹಾಗೆಯೇ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀಮತಿ ಕವಿತಾ ಜೆ ಮೇಡಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನೆಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀಮತಿ ರಶ್ಮಿ ಪೂರ್ಜ ಮೇಡಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀಮತಿ ಆಯಿಷಾ ಬೇಗಂ ಮೇಡಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಗೌರಿ ಶಂಕರ ಶೆಟ್ಟಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಎಂಬ ಪದದಲ್ಲೇ ಮಧುರ ಶಕ್ತಿ ಇದೆ. ಅದು ಹೃದಯಗಳನ್ನು ಹತ್ತಿರಕ್ಕೆ ತರಿಸುತ್ತದೆ. ಈ ಕಾರ್ಯಕ್ರಮದ ಕೇಂದ್ರಬಿಂದು ಮತ್ತು ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿದ ಸುಂದರ ವ್ಯಕ್ತಿತ್ವದ ಶ್ರೀಯುತರಾದ HN ಮೊಹಮ್ಮದ್ ರಫೀ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ
ಸ್ವಾಗತವನ್ನು ಬಯಸುತ್ತೇವೆ. ಈ ಮಹಿಳಾ ದಿನಾಚರಣೆಗೆ ನಮ್ಮ ಅಧ್ಯಕ್ಷರು, ಮಹಿಳಾ ಸಂಸ್ಥೆಯ ಅಧ್ಯಕ್ಷರಾದ ಸರಸ್ವತಿ ಕೆಟಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಮತ್ತು ನಮ್ಮ ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ನೂರುದ್ದೀನ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕವಿ ಮನಗಳಿಗೆ ಹಾಗೂ ಸಹೃದಯರಿಗೆ, ಸಭಿಕರಿಗೆ ಹಾಗೂ ನಮ್ಮ ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ನ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಲಘು ಸಾರ್ವತ್ರಿಕ ಸ್ವಾಗತ ಅದಕ್ಕೆ ಎಲ್ಲರಿಗಿಂತ ಮಿಗಿಲಾಗಿದೆ. ತಮ್ಮೆಲ್ಲರ ಬರುವಿಕೆಯನ್ನ ಹಾಗೂ ಇರುವಿಕೆಯನ್ನ ತಮ್ಮ ಮಾತಿನ ಮೂಲಕ ಸಾಂಕೇತಿಕವಾಗಿ ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಕಾವ್ಯ ಮೇಡಮ್ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತ. ನಮ್ಮ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಮತ್ತೋರ್ವ ಘನ ವ್ಯಕ್ತಿತ್ವ ನಮ್ಮೊಂದಿಗೆ ಇದ್ದಾರೆ. ಅವರ ಶ್ರೀಮತಿ ವಿಶಾಲ ಆರಾಧ್ಯರವರು, ಶಿಕ್ಷಕರು ಹಾಗೂ ಸಾಹಿತಿಗಳು. ಅವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯ ನೀಡೋಣ. ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ HS ಮೊಹಮ್ಮದ್ ರಫೀರವರು ಬನ್ನಿಯಾಗಿದ್ದಾರೆ. ಅವರು ಯಾವ ರೇಡಿಯೋ ದೇಶಗಳೊಂದಿಗೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ, ನಮ್ಮನ್ನೆಲ್ಲರನ್ನು ಇಲ್ಲಿ ಒಂದುಗೂಡಿಸಿದ್ದಾರೆ ಅಂತ ನಾವು ಅವರ ಮಾತುಗಳಿಗೆ ಕಿವಿಯಾಗೋಣ. ವೇದಿಕೆಯ ಮುಂಭಾಗದ ಆಸೀನರಾಗಿರುವ ಎಲ್ಲ ನನ್ನ ಕನ್ನಡದ ಆಸ್ತಿಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಶರಣ. ಆತ್ಮೀಯರೇ, ಒಂದು ಸಂಸ್ಥೆ ಹುಟ್ಟಬೇಕು ಅಂದರೆ ಅದಕ್ಕೆ ನೂರಾರು ಕಾರಣಗಳು ಇರ್ತವೆ. ತಾನಾಗಿ ಹುಟ್ಟೋದಿಲ್ಲ. ಅದಕ್ಕೆ ಕಾರಣಕ್ಕೂ ಕೂಡ ತುಂಬ ಜನ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಡಾಕ್ಟರ್ ಶೈಲಜಾ ಮೇಡಮ್ ಅವರಿಗೆ ಭಕ್ತಿಪೂರ್ವಕವಾಗಿ ನೆನಪಾಡ್ಕೊಳ್ತೇನೆ. ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ರಮಾ ಮೇಡಮ್ ನೆನೆಸ್ಕೊಳ್ತೇನೆ. ಆ ನಂತರ ಅದಕ್ಕಿಂತ ಒಂದು ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ರಶ್ಮಿ ಮೇಡಮ್ ಇದ್ದಾರೆ. ನಾನು ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ. ಅಲ್ಲಿ ಏನೋ ಒಂದು ಅಭಾಸ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ನನಗೊಂದು ಪರಿಚಯ ಇಲ್ಲ, ಆದರೂ ಕೂಡ ಆ ಒಂದು ಘಟನೆಯಲ್ಲಿ ಪರಿಚಯ ಆಗುತ್ತೆ. ಬಸ್ಸಲ್ಲಿ ಕೂತ್ಕೊಂಡು ಒಂದೇ ಮಾತಾಡ್ತೀವಿ. ನಾವು ಯಾಕೆ ಇಷ್ಟೆಲ್ಲ ಅವಮಾನ ಮಾಡ್ಕೊಳ್ಬೇಕು, ಬಂದು ನಾವೇ ಒಂದು ಸಮಸ್ಯೆ ಹುಟ್ಟಾಕ್ಬಾರ್ದು ಅಂತೇಳಿ ಒಂದು ಮಾತಾಡ್ತಾ ಇರ್ತೀನಿ ಬಸ್ಸಲ್ಲಿ. ಅದೇನಾಯಿತು ಅಂದರೆ ಅದು ಕಿಚ್ಚು ಅಂತಲ್ಲ, ಕಿಡಿ ಅಂತಲ್ಲ ಆಗಿದ್ದು, ಅಗ್ನಿ ಪರ್ವತ ಹೈದು ಅಂತಲ್ಲ. ಹಾಗೆ ನಾನು ಅದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸಮಸ್ಯೆನ ಹುಟ್ಟಾಕಬೇಕು. ನಾವು ಎಲ್ಲರಿಗೂ ಕೂಡ ಒಂದು ಪ್ರಶಸ್ತಿಗಳನ್ನು ನಾವು ಕೊಟ್ಟು ಗೌರವಿಸುವಂಥ ಆಗಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು 17/7/2024 ನಾನು ಓಪನ್ ಮಾಡ್ತೀನಿ. ಇದನ್ನು ಕಾರ್ಯಕ್ರಮಕ್ಕೆ ತಂದಿದ್ದು 4/9/2024 ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮದಿಂದ ಶುರುವಾಯಿತು. ನಂತರ 16/10/2024 ಒಂದು ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಸುಮಾರು 125 ಜನ ಶಿಕ್ಷಕರಿಗೆ ರಾಜ್ಯಾದ್ಯಂತ ನಾವು ಪ್ರತಿಭಾವಂತ ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡೆ. ನಂತರ ಮೊನ್ನೆ ಅಷ್ಟೇ 9/10/2025 ನಮ್ಮ ಸಿದ್ಧಗಂಗಾ ಮಠದಲ್ಲಿ ಅಲ್ಲೂ ಕೂಡ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡು ನಾಡಿನ ಹೆಸರಾಂತ ಹಾಗೂ ಪ್ರತಿಭಾಶೀಲ ಕ್ರಿಯಾಶೀಲ ಶಿಕ್ಷಕರನ್ನು ಹುಡುಕಿ ಅವತ್ತು ಕೂಡ 65 ಜನ ಶಿಕ್ಷಕರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ. ಈ ಥರ ನಾವು ಹಲವಾರು ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ನಾನು ನನ್ನ ಮುಖ್ಯ ಒಂದು ಉದ್ದೇಶ ಏನಂದರೆ ನಮ್ಮ ನಾಡಿಗೆ ಯುವ ಸಾಹಿತ್ಯಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನನಗೆ ಅನಾಮವಾಗಿ ಮಕ್ಕಳು ಯಾವುದಿಲ್ಲ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಯಾರಿಂದ ಸಹ ಹಣ ಪಡೆಯೋದಿಲ್ಲ. ಯಾಕೆಂದರೆ ಅದು ಹಣ ನನ್ನ ವ್ಯವಹಾರಿಕ ಸನ್ಮಾನ ಇರ್ತದೆ. ನಾನು ಬಯಸೋದಿಲ್ಲ. ಯಾರಿಗೂ ಕೂಡ ನಾನು ಕೇಳೋದಿಲ್ಲ. ನಮ್ಮ ಶಕ್ತಿಯಲ್ಲಿ ಎಷ್ಟಿದೆ ಅಷ್ಟೆಲ್ಲ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಯಸ್ತಾರೆ. ಯಾಕೆಂದರೆ ಸುಮ್ಮನೆ ಅಪಪ್ರಚಾರವಾಗ್ತದೆ, ವ್ಯವಹಾರಿಕ ಬೇರೆ ರೀತಿ ತಿಳ್ಕೊಳ್ಳುತ್ತೆ, ದುರ್ಮಾಣಿಕೆ ಮಾಡ್ಕೊಂಡು ತಿಳ್ಕೊಳ್ತಾರೆ. ನಾವು ಇವತ್ತು ಕೂಡ 28 ಆನ್ಲೈನ್ ಪ್ರೋಗ್ರಾಮನ್ನು ಮಾಡಿದ್ವಿ. ಇದು 4ನೇ ಕಾರ್ಯಕ್ರಮ ದೊಡ್ಡ ಮಾಡ್ತಾ ಇರೋದು. ಎಲ್ಲಿಯೂ ಕೂಡ ವ್ಯವಹಾರಿಕವಾಗಿ ಸಂಬಂಧ ಯಾವ ರೀತಿ ನಮ್ಮಂತ ಇಲ್ಲ.
ಯಾರಾದರೂ ಕೂಡ ಕೊಟ್ಟಿದ್ರೆ ದಯವಿಟ್ಟು ಅವರಿಗೆ ಕೊಟ್ಟು ನನಗೆ ಹೆಸರು ಕೊಟ್ಟಿದ್ರೆ ಅದು ನನ್ನ ತಪ್ಪಲ್ಲ. ನಾನು ಕಷ್ಟಪಟ್ಟಿದ್ದೇನೆ. ಎಲ್ಲವೂ ಸಹ ಬೆಳೀತಾ ಇದೆ. ಒಂದು ನೋವೇನು ಗೊತ್ತಂದರೆ ನಾವೇ ಕನ್ನಡಿಗರಾಗಿ ಕನ್ನಡ ಉಳಿಸೋ ಹೋರಾಟ ಮಾಡಬೇಕು. ಇದು ನೋವಿನ ಸಂಗತಿ. ಯಾಕಂದರೆ ಅದು ನಮ್ಮಲ್ಲಿ ಕಡಿಮೆ ಆಗ್ತಿದೆ ಅಂತ ನಾವು ಹೋರಾಟ ಮಾಡ್ತೀವಿ ಅಂದರೆ ಕನ್ನಡಿಗರಾಗಿ ಆ ಕನ್ನಡದಲ್ಲಿ ನಮ್ಮಲ್ಲಿ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಷ್ಟೇ. ನಾವು ಬೇರೆ ಕನ್ನಡ ಕಲಿಯಲಿಕ್ಕೆ ಉಳಿಸಿ ಅಂತ ಹೇಳಿದ್ರೆ ನಾವು ಯಾರಿಗೆ ಹೇಳ್ತಿದ್ವಿ? ಕನ್ನಡಿಗರಿಗೆ ನಾವು ಹೇಳ್ತೇವೆ. ಹೌದಲ್ವಾ? ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ನಮ್ಮ ಕನ್ನಡವನ್ನು ನಾವು ಅರ್ಥೈಸ್ಕೊಳ್ಳೋಣ. ಭಗವಂತ ಈಗ ನನ್ನ ತಂದೆಯಿಂದ ಬಳುವಳಿಯಾಗಿ ಈ ಕನ್ನಡಕ್ಕೆ ನಾನು ಮೈಗೊಂಡು ನನ್ನಿಂದ ನನ್ನ ಮಕ್ಕಳಿಗೆ ಬರಲಿ. ಕನ್ನಡ ತಾಯಿಯ ದೇವರು ನಮ್ಮ ಸಂಸಾರ ಸಮೇತರಾಗಿ ಎಲ್ಲರನ್ನ ಕೈಗೂಡಿಸಿ ಹೆಜ್ಜೆ ಹಾಕೊಂಡು ಹೇಳ್ಕೊಂಡು ಹೋಗೋಣ, ನಡೆಯೋಣ ಅಂತೇಳಿ ನಿಮ್ಮನ್ನು ನಾನು ಬೇಡ್ಕೊಡ್ತೀನಿ. ಇಷ್ಟು ಮಾತಾಡಿ ಅವಕಾಶ ಎಲ್ಲರೂ ವಿಷಯ ಮಾತುಕತೆ ಜಾರಿ ಬೀಳ್ತಾನೆ. ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳ್ತಾ ಈ ಸಂಸ್ಥೆಯ ಹುಟ್ಟಿನ ಕಥನದ ಬಗ್ಗೆ ಅತ್ಯಂತ ಚೊಕ್ಕದಾಗಿ ಕ್ರೋಢೀಕರಿಸಿ ನಮ್ಮೆಲ್ಲರ ಮನ ಮುಟ್ಟುವಂತೆ ಅವರ ಪ್ರಾಸ್ತಾವಿಕ ನುಡಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಅವರು ಮಾತು ಶುರು ಮಾಡಿದ್ದು ಜೈ ಜವಾನ್ ಜೈ ಕಿಸಾನ್ ಅಂತ. ಹೌದಲ್ವಾ ಆತ್ಮೀಯರು? ಯೋಧ, ರೈತ ಇವರಿಬ್ಬರು ಇರಲಿಲ್ಲ ಅಂತ ಹೇಳಿದರೆ ನಾವು ನೀವು ಇಲ್ಲಿ ನೆಮ್ಮದಿಯಾಗಿ ಕೂರಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಇಂತಹ ಒಳ್ಳೆಯ ಆಲೋಚನೆಯೊಂದಿಗೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿರುವಂತಹ ಶ್ರೀಯುತ ಮೊಹಮ್ಮದ್ ರಫೀರವರಿಗೆ ಮತ್ತೊಮ್ಮೆ ನಾವು ನಮ್ಮ ಅಭಿಮಾನಪೂರ್ವಕವಾದಂತಹ ಚಪ್ಪಾಳೆಗಳನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ನೀವು ಹೇಳಿದ್ರಿ ಇದು 4ನೇ ಕಾರ್ಯಕ್ರಮ ಅಂತ. ಇದು ದುಪ್ಪಟ್ಟಾಗಿ 100 ಪಟ್ಟಾಗಿ ಅಂತ ಈ ಒಂದು ವೇದಿಕೆಯ ಮೂಲಕ ನಾನು ನನ್ನ ಸಂತಸವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೌಭಾಗ್ಯ ನಿಮ್ಮದಾಗಲಿ ಅಂತ ಹಾರೈಸಿದ ಇದೀಗ ಶ್ರೀಮತಿ ಲತಾರವರು ಈ ದಿನವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮಗೆ ನುಡಿಸಿದ್ದಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಕಲ್ಚರ ಅಧ್ಯಕ್ಷರಾದಂಥ ರಫೀ ಸರಿಗೂ ಹೃತ್ಪೂರ್ವಕ ನಮನಗಳು ಹಾಗೂ ಎಲ್ಲ ಮಹಿಳಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಒಂದು ಶಾಲೆಯ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ 1800 ಮಕ್ಕಳಿದ್ದಾರೆ. ಸೊ ಅವರು ಎಲ್ಲರೂ ನಮ್ಮಲ್ಲಿ ಏನಂತಂದರೆ ಒಂದು ವಿಶೇಷತೆ, ನಮ್ಮ ಎಲ್ಲ ಸ್ಟಾಫ್ಸ್ ನೀರು ಶಿಕ್ಷಕ ವೃಂದ ಹಾಗೂ ಇನ್ಕ್ಲೂಡಿಂಗ್ ಡ್ರೈವರ್ಸ್. ಸೊ ವುಮೆನ್ಸ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಇಟ್ ಇಸ್ ವುಮೆನ್ಸ್ ಮ್ಯಾನೇಜ್ಮೆಂಟ್ ಸ್ಕೂಲ್. ಸೊ 4 ಝೋನಲ್ಲಿ ನಮ್ಮದು 2ನೇ ಸ್ಥಾನದಲ್ಲಿದೆ. ವುಮೆನ್ಸ್ ಮ್ಯಾನೇಜ್ಮೆಂಟ್, ಕಂಪ್ಲೀಟ್ ವುಮೆನ್ಸ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಡ್ರೈವರ್ಸ್. ಇಬ್ಬರು ಡ್ರೈವರ್ಸ್ ಇದ್ದಾರೆ, ಅವರು ಹೆಣ್ಣು ಮಕ್ಕಳಲ್ಲಿ SSBPS ಸ್ಕೂಲ್ ಅಂತೇಳಿ ದೇವನಹಳ್ಳಿ ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ 300 ಜನ ಮಕ್ಕಳಿದ್ರು. ಈಗ 1800 ಜನ ಮಕ್ಕಳಿದ್ದಾರೆ. ಈಗ ನಾವು ಹೇಳೋದು ಏನಿಲ್ಲ, ಹೆಣ್ಣು ಮಕ್ಕಳು ಎಲ್ಲವೂ ಪಡೆದುಕೊಳ್ತಾರೆ. ಮೊದಲಾದ್ರೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇವಾಗ ಏನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅವೇ ಕೇಳಬೇಕು, ಅದನ್ನು ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ಹೆಣ್ಮಕ್ಳು ಸುಮಾರು ಕಡೆ ನೋಡಿದ್ದೀನಿ, ಸುಮ್ಮನೆ ಪುರುಷರ ಮೇಲೆ ಅದಕ್ಕೆ ಗಲಾಟೆ ಇಲ್ಲ, ಯಾಕೆ ಬೇಕು? ಅವ್ರದ್ದು ಅವ್ರದ್ದೇ ಆದ ಸ್ಥಾನ ಇದೆ. ಆ ವ್ಯಕ್ತಿಯನ್ನು ದೊಡ್ಡದು ಮಾಡ್ಕೊಳ್ಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಎಲ್ಲ ಒಳ್ಳೆಯ ಕಲಸಿ ಫೀಲ್ ಮಾಡೋದಕ್ಕಿಂತ ಎಲ್ಲರೂ ಗ್ಲೋ ಆಗಿ ಎಂಕರೇಜ್ ಮಾಡ್ಕೊಂಡ್ರೆ ಎವ್ರಿವನ್ನೇ ಕಮ್ಮ ಆಗ್ತದೆ. ಸೊ ಎಲ್ಲರೂ ಹೇಳ್ಕೊಳ್ತಾರೆ, ಬೋರಪ್ಪ ಇಲ್ಲಿ ನಮ್ಮ ಯಶೋಧಪ್ಪ ಅಂತ. ನಾನು ಅಷ್ಟು ಸಮಯ ತಗೊಳ್ಳೋದಿಲ್ಲ, ನಾನು ಚಿಕ್ಕ ಭಾಷೆಯನ್ನು ಮುಗಿಸಿದ್ದೀನಿ. ಧನ್ಯವಾದಗಳು. ನನ್ನ ಭಾಷೆ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ನಾಯಕಿಯಾಗುವ ಸೈ, ಶಾರದಿಯಾಗುವ ಸೈ ಅಂತ ಹೆಣ್ಣು ಮಕ್ಕಳ ಛಾಯಾಚಿತ್ರವನ್ನು ಅತ್ಯಂತ ಸೊಗಸಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಭಾಷಣವನ್ನು ಮಾಡಬೇಕಾದ್ರೆ ನಮ್ಮ ಸಂಸ್ಥೆಯ
ಇದ್ದೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸೋಕ್ಕೆ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕನ್ನಡ ವಿಶ್ವ ಕನ್ನಡ ವಾಗ್ವಿಲಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ಮುಖ್ಯವಾಗಿ ಮೊಹಮ್ಮದ್ ರಫಿ ಅವರಿಗೆ ಧನ್ಯವಾದಗಳು. ಮಹಿಳೆಯರನ್ನು ಇಷ್ಟು ಉತ್ತೇಜಿಸಿ ಗುರುತಿಸಿ ಹುರಿದುಂಬಿಸುವ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮೊದಲು ಅಸ್ತಿತ್ವಕ್ಕೆ ತಂದವರು ಕ್ಲಾರಾ ಝೆಟ್ಕಿನ್ ಅಂತ. ಇವರು ಜರ್ಮನಿಯವರು. ಇವರು ಮಹಿಳೆಯ ಸಮಾನತೆಗೆ, ಲಿಂಗ ಸಮಾನತೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಪೋಸ್ ಮಾಡಿ ಅದನ್ನು ಚಾಲ್ತಿಗೆ ತರ್ತಾರೆ. ಈ ವರ್ಷದ ಸಿಂಬಲ್ ಏನು ಅಂತಂದರೆ ಹೃದಯಪೂರ್ವಕವಾಗಿ ಕೊಡಿ ಅಂತ. ಸೊ ಎಲ್ಲರೂ ಈ ಪೋಸ್ ಮಾಡ್ಬೋದಾ? ಈ ಪೋಸ್ ಒಂದ್ಸಲ ಮಾಡ್ಬೋದಾ? ಸರ್ ಅಲ್ಲಿ ಒಂದು ಪಿಕ್ಚರ್ ಪಡೆಯಲು ನೀಡಿ ಅಂತ. ಸೊ ನೀವು ಹಾರ್ಟ್ಫೆಲ್ಟ್ಲಿ ಕೊಡಬೇಕು, ಹೃದಯಪೂರ್ವಕವಾಗಿ ಎಂಥ ತಪ್ಪು ಬೆಂಬಲ ಏನಾದರೂ ಕೊಡಬೇಕಾಗುತ್ತೆ. ಬೆಂಬಲ ನೀಡ್ತೀರಾ, ಇಲ್ಲಿ ನೆರೆದಿರುವಂತಹ ಪುರುಷರೆಲ್ಲರೂ ಮಹಿಳೆಯರಿಗೆ ಬೆಂಬಲವನ್ನು ನೀಡ್ತೀರಾ ಅಂತ ಹೇಳ್ತಾ ನನ್ನೊಂದು ಕವಿತೆಯನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪೂರ್ವ ಪದವನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಹೇಳ್ತೀವಿ. ಅದಕ್ಕೆ ಹಿಂದಿನ ಕಾರಣ ಇಷ್ಟು ಜನಕ್ಕೆ ಗೊತ್ತಿರಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಿಕ್ಕ ವಿಷಯಕ್ಕೆ ದೊಡ್ಡದಾಗಿ ಆಹ್ಲಾದವನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದ್ದೀರಾ. ತಮಗೆ ಆತ್ಮೀಯವಾದಂತಹ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಮತಿ ಆಯುಷಾ ಬೇಗಂ ರವರಿದ್ದಾರೆ. ಪ್ರಾಸೆಸ್ ಸರ್ವರ್ PRL ಸಿವಿಲ್ ಆ್ಯಂಡ್ JMFC ಕೋಡ್ ಬಂಗಾರಪೇಟ್ ಡಿಸ್ಟ್ರಿಕ್ಟ್. ಇವರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತ. ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕವಯತ್ರಿ ಶ್ರೀಮತಿ ಶಶಿಕಲಾ ವಸ್ತ್ರದಾರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಅಭಿಮಾನಪೂರ್ವಕವಾದಂತಹ ಚಪ್ಪಾಳೆಗಳ ಮೂಲಕ ನಾವು ಅವರನ್ನು ಈ ದಿನದ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಮತಿ ಶಶಿಕಲಾ ವಸ್ತ್ರದಾರರವರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಮಣ್ಣು ಪ್ರತಿಯೊಂದು ಸಸ್ಯ ಜೀವಕ್ಕೂ ನೆಲೆಯಾಗಿದೆ, ಆಶ್ರಯವಾಗಿದೆ. ಅಂತೆಯೇ ಮನೆಗೆ, ಮನಕ್ಕೆ ಹಾಗೂ ಇಡೀ ಸಮಾಜಕ್ಕೆ ಕಣ್ಣಾಗಿರುವುದು ಹೆಣ್ಣು. ಕಣ್ಣಾಗಿರುವ ಹೆಣ್ಣಿನ ಕೈಯಿಂದ ಮಣ್ಣಿನಿಂದ ಬೆಳೆಯುವಂತಹ ಸಸ್ಯಕ್ಕೆ ನೀರುಣಿಸುವ ಮೂಲಕ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋಣ. ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯವರೆಲ್ಲರೂ ಸೇರಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ವಾದ ಚಾಲನೆಯನ್ನು ನೀಡಬೇಕು ಅಂತ ಉಸಿರು, ಜಲ, ನೆಲ, ಉಡುಗೆ, ತೊಡುಗೆ, ಆಹಾರ ಇವೆಲ್ಲವೂ ನಮ್ಮ ಸಸ್ಯ ಕೊಟ್ಟ ಭಿಕ್ಷೆ. ಹಾಗಾಗಿ ನಾವು ಮಾಡಲೇಬೇಕಿದೆ ಈ ಹಸಿರಿನ ಸಸ್ಯ ಸಂಕುಲವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಬಹಳ ಅರ್ಥಪೂರ್ಣವಾದಂತಹ ಒಂದು ಕರ್ತವ್ಯದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಎಲ್ಲ ಮಹಿಳೆಯರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳ. ಕಾರ್ಯಕ್ರಮದ ಅತಿಥಿಗಳನ್ನು ನಾವು ಪರಿಚಯ ಮಾಡಿಕೊಳ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಶಶಿಕಲಾ ವಸ್ತ್ರದಾರವರ
ಮಾಡ್ತಾ ಇದ್ದಾರೆ ಶ್ರೀಮತಿ ಸರಸ್ವತಿ ಕೇಟಿರವರು. ಶಶಿಕಲಾ ವಸ್ತ್ರದ ಮೇಡಮ್ ಅವರ ನಡೆದು ಬಂದ ದಾರಿ ಮತ್ತು ಸಾಧನೆಗಳನ್ನು ನಾವು ಈ ದಿನ ಸ್ಮರಿಸೋಣ. ಶಶಿಕಲಾ ವಸ್ತ್ರದ ಮೇಡಮ್ ಅವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನವರಾದವರು. ವರದಾವೂರು. ಇವರು ಧಾರವಾಡದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಮಾಡಿದ್ದಾರೆ. ನಂತರ ಅನೇಕ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಲವಾರು ಗ್ರಂಥಗಳನ್ನು ಲೇಖನಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಕೆಲವು ವಿಶ್ವವಿದ್ಯಾಲಯಗಳ ಪಠ್ಯವಸ್ತುಗಳಾಗಿವೆ. ನಂತರ ಇವರ ಸಾಹಿತ್ಯ ಮತ್ತು ಬದುಕು ವಿಷಯವಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ PhD ಪ್ರಾಪ್ತವಾಗಿದೆ. ಮೈಸೂರು ಮತ್ತು ಬೆಳಗಾವಿಗಳಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನಗಳಲ್ಲಿ ಕವನವಾಚನ ಮಾಡಿದ್ದಾರೆ. ಮಹಾನ್ ಚೇತನ ಈ ದಿನ ನಮ್ಮ ವಿಶ್ವ ಕನ್ನಡ ಸಾಹಿತ್ಯ ಕಲಾ ಸಾಂಸ್ಕೃತಿಕ ಬಳಗದ ವತಿಯಿಂದ ಆಚರಿಸುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡಬೇಕೆಂದು ತಮ್ಮೆಲ್ಲರ ಕೋರಿಕೆಯನ್ನು ತಿಳಿಸುತ್ತಾ ಈ ನನ್ನ ಕೆಲವೊಂದು ನುಡಿಗಳನ್ನು ತಿಳಿಸಲು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ಈ ನಾಲ್ಕು ಮಾತನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಚಯಬೇಕು. ಆ ಶಿಷ್ಯ ವರ್ಷವನ್ನು ಕಲೆಯ ಮೂಲಕ ತೋರಿಸುತ್ತಿರುವುದು ನಿಮ್ಮ ಹೆಮ್ಮೆ. ಅದೇ ನಮಗೆ ಹೆಮ್ಮೆ ಅಂದರೆ ಅಷ್ಟೇ ಸಾಕಿ ಅಂತ ನಾನು ಇದರ ಹೇಳಿಕೆ ಇಷ್ಟಪಡ್ತೇನೆ. ಶ್ರೀಮತಿ ವಿಶಾಲ ಆನಂದರು ಇದರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಮೇಡಮ್, ತಮಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಕಾರ್ಯಕ್ರಮದ ನುಡಿಗೆ. ವೇದಿಕೆಯಲ್ಲಿರುವ ಅಮ್ಮ, ಅವರೊಂದಿಗಿರುವ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಸಭೆಯ ಮುಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ನನ್ನ ಒಂದೆರಡು ಕೆಲವು ಮಾತುಗಳನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳಾ ದಿನಾಚರಣೆಯ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಅದನ್ನು ಆಚರಿಸುವುದು ಯಾರು? ಅದೇ ಆಚರಣೆ ಮಾಡುವಂಥ ಪ್ರೇರಣೆ ಕೊಡುವವರು ಯಾರು? ಪುರುಷರು. ಆ ಪುರುಷರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಡಬೇಕು. ಮುಂದೆ ಆಗಲಿ ನಾವು ಮಹಿಳೆಯರು ಅಂತ ನಾವು ಬೆಳಗಾವಿ ಹೇಳ್ತೀವಿ. ನಮಗೆ ನೋವಾದಾಗ ನಾವು ಬಂಡೆದ್ದು ಮಾತನಾಡುವುದು ಸಹಜ. ಆದರೆ ಹೆಣ್ಣು ಗಂಡು ಎರಡೂ ಸಹ ಈ ಬದುಕಿನ ಸೃಷ್ಟಿಗೆ ಎರಡು ಕಣ್ಣುಗಳಿದ್ದಂತೆ. ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈಗ ನಾವು ಮಾರ್ಚ್ 8ರಂದು ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಹಿನ್ನೆಲೆ ಏನು? ಯಾಕೆ ಅವತ್ತು ಮಹಿಳಾ ದಿನಾಚರಣೆ ಮಾಡ್ತಾರೆ? ಮತ್ತು ಅದಕ್ಕೆ ಬೇರೆ ದಿನಗಳಲ್ಲಿ ಮಹಿಳೆಯರ ದಿನಾಚರಣೆ ಇಲ್ಲದೆ? ಖಂಡಿತ ಇದೆ. ಅವಳಿಲ್ಲದೆ ಆ ದಿನಗಳೇ ಇಲ್ಲ. ಆ ರೀತಿ ನಾವು ಒಂದು ಹೆಣ್ಣನ್ನು ಈ ಸೃಷ್ಟಿಗೆ ಒಡತಿಯಾಗಿ ಪೂಜ್ಯ ಭಾವನೆಯಿಂದ ನೋಡುವಂತಹ ಮನಸ್ಸುಗಳನ್ನು ನಾವೆಲ್ಲ ಹೊಂದಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಬಂತು ಅಂದರೆ 1908ರಲ್ಲಿ ಕಾರ್ಮಿಕ ಮುಷ್ಕರದಲ್ಲಿ ವಿಜೇತರಾಗಿ, ಅಂದರೆ ಕಾರ್ಮಿಕ ಜನಾಂಗದಲ್ಲಿ ಗಂಡಿಗೆ ಒಂದು ವೇತನ, ಹೆಣ್ಣಿಗೆ ಒಂದು ವೇತನ ಕೊಟ್ಟು ಮಹಿಳೆಯರನ್ನು ಕೀಳಾಗಿ ನೋಡ್ತಾ ಇದ್ರು. ಅಂದರೆ ಕೆಳದರ್ಜೆಗೆ ಏನಿದ್ರು. ಪುರುಷರು ಕೆಲಸ ಮಾಡುವಷ್ಟೇ ಕೆಲಸವನ್ನು ಮಹಿಳೆಯರು ಸಹ ಮಾಡ್ತಾ ಇದ್ರು. ಆದರೆ ವೇತನದಲ್ಲಿ ಅವರಿಗೆ ತಾರತಮ್ಯ ಮಾಡ್ತಾ ಇದ್ರು, ಅಸಮಾನತೆಯನ್ನು ತೋರಿಸ್ತಾ ಇದ್ರು. ಆ ಒಂದು ಅನ್ಯಾಯಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಿದ ಮಹಿಳೆಯರೆಲ್ಲ ಕಾರ್ಮಿಕವಾಗಿ ಚಳವಳಿ ನಡೆಸಿದರು. ಆ ಚಳವಳಿ ಗೆಲುವಿನ ಈ ಉದ್ದೇಶವೇ ಮಹಿಳಾ ದಿನಾಚರಣೆ. ಜೋರಾದ ಚಪ್ಪಾಳೆ ಕೊಡ್ಬೋದು ಮಹಿಳೆಯರು, ಪುರುಷರು ಸಹ. ಮಾತುಗಳನ್ನು ಕಡಿತಗೊಳಿಸಬೇಕಾಗಿದೆ. ಎಲ್ಲರೂ ಸಹ ಸೌಹಾರ್ದತೆಯಿಂದ ಇರಿ. ಮತ್ತು ಹೆಣ್ಣುಮಕ್ಕಳೇ ಕಡಿಮೆ ದೌರ್ಜನ್ಯದಲ್ಲಿ ನಿಮಗೂ ಗೊತ್ತಿದೆ, TV ನೋಡಿದಾಗಲೇ ಗೊತ್ತಿದೆ. ಸುಪಾರಿ ಕೊಟ್ಟು ಗಂಡನಿರನ್ನು ಕೊಲೆ ಮಾಡುವ ಅವಸ್ಥೆಗೆ ಅವರು ತಲುಪುತ್ತಿದ್ದಾರೆ. ಇಂತಹ ವ್ಯಗ್ರತೆಗೆ ಕಾರಣ ಯಾರು? ಇದೇ ಸಮಾಜ. ಅವಳನ್ನು ಪೂಜನೀಯ ಭಾವನೆಯಿಂದ ನೋಡಿ ಅವಳಿಗೂ ಎಲ್ಲ ರೀತಿಯ ಸಮಾನತೆ, ಸೌಹಾರ್ದತೆ, ಹಕ್ಕುಗಳನ್ನು ಹೊಂದುವಂತಹ ಪ್ರೇರಣೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ ಎಲ್ಲರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ
ಒಂದು ಚಳುವಳಿ ಅಂತ ಬಹಳ ಚಂದವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಂದಿನಿಂದ ಇಂದಿನವರೆಗೂ ಹೆಣ್ಣಿನ ವಿಚಾರವಾಗಿ ನಿತ್ಯ ನಡೆಯುತ್ತಿರುವಂತಹ ಕಾಣದ ಸತ್ಯಗಳನ್ನು ಎಳೆಯಾಗಿ ಬಿಡಿಸಿಟ್ಟು ಅವರ ಮಾತುಗಳನ್ನು ಕೇಳಬೇಕಂತೂ ನಿಜಕ್ಕೂ ಎಲ್ಲರೂ ಉತ್ಸುಕರಾಗಿದ್ದನ್ನು ನಾನು ಗಮನಿಸ್ತಾ ಇದ್ದೆ. ಅವರು ಒಂದು ಮಾತು ಹೇಳಿದ್ರೆ ನಂಗೆ ಬಹಳನೇ ಖುಷಿ ಅನ್ನಿಸ್ತು. ಎಲ್ಲಿ ಸರಿ ಸಮಾನತೆ ನಡೆದಿದ್ದು ಅಂತಂದರೆ, ಹೆಣ್ಣು ಕಣ್ಣಾದರೆ ಗಂಡು ಅದ ಕಾಯುವ ರೆಕ್ಕೆ. ಹೌದಲ್ವೇ? ಹೆಣ್ಣು ಗಂಡು ಇದ್ದರೆ ಈ ಒಂದು ಪ್ರಕೃತಿಯ ಒಂದು ಸ್ವಾಸ್ಥ್ಯ ಕಾಪಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದು. ಇಲ್ಲಿ ಈಗಲೂ ಸಮ ಅಂತ ಅವರ ಮಾತಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ. ತಮಗೆ ಆತ್ಮೀಯವಾದಂತಹ ಧನ್ಯವಾದಗಳು ಮೇಡಮ್. ನಿಮ್ಮ ಮಾತನ್ನು ಕೇಳೋದಕ್ಕೆ ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇತ್ತು. ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಆ ಹಿನ್ನೆಲೆ ಈ ದಿನ ವಿಶ್ವ ಕನ್ನಡ ವಾದಿರಾಸ ಕಲೆ ಸಾಂಸ್ಕೃತಿಕ ಟ್ರಸ್ಟ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಶ್ರೀಮತಿ ಗೀತಾ ಲೋಕೇಶ್ ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಂಡೇನೆ. ವೇದಿಕೆಯ ಅಭಿಮಾನಗಳಿಂದ ಎಲ್ಲ ನನ್ನ ಅಭಿಮಾನಿಗಳಿಗೆ ನಮಸ್ಕಾರಗಳು. ಈ ದಿನ ವಿಶ್ವ ಕನ್ನಡ ವಾದಿರಾಸ ಕಲೆ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ಇದರಿಂದ ನಾವು ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ. ಮೊದಲಿಗೆ ಡಾಕ್ಟರ್ ಸುನೀಲ್ ಕುಮಾರ್ಗೆ ಇವರನ್ನು ನಾವು ಕಾರ್ಯಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ಅವರು ನೇಮಕಾತಿ ಪತ್ರವನ್ನು ಪಡೆದುಕೊಳ್ಳಬೇಕು. ಮುಂದಿನ ಪದಾಧಿಕಾರಿಯಾಗಿ ಶ್ರೀಮತಿ ಸರಸ್ವತಿ ದೇವಿಯವರನ್ನ ಮಹಿಳಾ ಅಂಗಸಂಸ್ಥೆ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡಿದ್ದೆ. ಅವರಿಗೂ ಸಹ ವೇದಿಕೆ ಮೇಲೆ ಗೀತಾ ಲೋಕೇಶ್ ನಾಳೆ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಆಭಾರ. ಕನ್ನಡ ವಾದಿರಾಸ ಕಲೆ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ವತಿಯಿಂದ ರಾಜ್ಯ ಉಪಾಧ್ಯಕ್ಷರಾಗಿ ಸತ್ಯವತಿ ಕೇಹಾರ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ವಿಶ್ವ ಕನ್ನಡ ವಾದಿರಾಸ ಕಲೆ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸರ್ವಾನುಮತದಿಂದ ಶ್ರೀಮತಿ ಕಾವ್ಯಾಗಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಸಹ ವೇದಿಕೆ ಮೇಲೆ ವಿಶ್ವ ಕನ್ನಡ ವಾದಿರಾಸ ಕಲೆ ಸಾಂಸ್ಕೃತಿಕ ಟ್ರಸ್ಟ್ ಚನ್ನಪಟ್ಟಣ ವತಿಯಿಂದ ಖಜಾಂಚಿಯಾಗಿ ಎನ್.ಎ. ಮೊಹಮ್ಮದ್ ಅಲಿ ಜಾಫರ್ ಅವರನ್ನು ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ. ಅವರು ಸಹ ವೇದಿಕೆಯಲ್ಲಿ ಆಗಮಿಸಬೇಕೆಂದು ನೀವು ಪದಗ್ರಹಣ ಸಮಾರಂಭವನ್ನು ಅದ್ಭುತವಾಗಿ ನಿರ್ವಹಿಸಿಕೊಂಡಂತಹ ಶ್ರೀಮತಿ ಗೀತಾ ಲೋಕೇಶ್ ಅವರಿಗೆ ಧನ್ಯವಾದಗಳು. ನ್ಯಾಯಾಂಗ ಇಲಾಖೆ ನಾಯಕರಿಂದ ಮಾಧವಿ ಮಹಿಳಾ ಪ್ರಧಾನ ಕಿರುಪೌರಾಣಿಕ ನಾಟಕವನ್ನು ನಾವು ಇದೀಗ ನೋಡಲಿದ್ದೇವೆ. ಈ ನಾಟಕವನ್ನು ಪ್ರಸ್ತುತಪಡಿಸಿರುವಂತಹ ಎಲ್ಲ ಮಹಿಳಾ ಮಹಿಳೆಯರು ವೇದಿಕೆಗೆ ಬರಬೇಕು ಅಂತ ನಾವು ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಅವ್ರನ್ನ ಆಹ್ವಾನಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಸ್ತುತಪಡಿಸುತ್ತಿರುವ ನಾಟಕ ಮಾಧವಿ. ಇದರ ನಿರ್ದೇಶನ ಮಂಜುನಾಥ ಬೆಳಿಗ್ಗೆ. ಇವನೇನಾದರೂ ಸ್ವಯಂವರಕ್ಕೆ ಬಂದರೆ ನಾನು ಇವನಿಗೆ ಮಾಡ ಹಾಕಿ ಬಿಡುತ್ತೇನೆ. ತಂದೆಯವರು ಬರುತ್ತಿದ್ದಾರೆ. ತಂದೆಯವರಿಗೆ ಮಾದರಿ ಮಾಡುವ ನಮಸ್ಕಾರಗಳು. ಶುಭವಾಗಲಿ ಮಗಳೇ. ನಾನು ನಿನಗಾಗಿಯೇ ಹುಡುಕಿ ಬಂದೆ. ಇಗೋ ಈ ಮುನಿಕುಮಾರನಿಗೆ ವಂದಿಸು. ಈತ ಬ್ರಹ್ಮರ್ಷಿ ವಿಶ್ವಾಮಿತ್ರನ ಶಿಷ್ಯೋತ್ತಮನಾದ ಗಾಲವ ಮುನಿಕುಮಾರ. ಗಾಲವ ಮುನಿಕುಮಾರನಿಗೆ ಯಯಾತಿಯು ಶರಣಿಷ್ಠೆಯ ಮಗಳಾದ ಮಾದರಿ ಮಾಡುವ ನಮಸ್ಕಾರಗಳು. ಶುಭವಸ್ತು. ಮಗು ಅಂದ ಹಾಗೆ ನಿಮ್ಮ ಬಗ್ಗೆ ಹೇಳು. ನನ್ನ ಬಗ್ಗೆ ಹೇಳಲು ಏನಿದೆ ರಾಜಕುಮಾರಿ? ನಾನೊಬ್ಬ ಅನಾಥ. ತಂದೆ ತಾಯಿ ಯಾರೆಂಬುದೇ ಗೊತ್ತಿಲ್ಲದವನು. ಬ್ರಹ್ಮರ್ಷಿ ವಿಶ್ವಾಮಿತ್ರನ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದೆ. 12 ವಿದ್ಯೆಗಳನ್ನು ಕಲಿತೆ. ಕಲಿಕೆಯ
ನಂತರ ಗುರುದಕ್ಷಿಣೆ ಸಲ್ಲಿಸಬೇಕಲ್ಲವೇ? ನನಗಿಂತ ಹಿರಿಯ ವಿದ್ಯಾರ್ಥಿ ಕೌತ್ಸ, ಅವನು ಗುರುಗಳಿಗೆ 1,000,000 ಸುವರ್ಣ ನಾಣ್ಯಗಳನ್ನು ಗುರುದಕ್ಷಿಣೆಯಾಗಿ ನೀಡಿದ. ಅವನ ಈ ಗುರುನಿಷ್ಠೆಯನ್ನು ಕಂಡು ಇಡೀ ಋಷಿ ಸಮೂಹವೇ ಹಾಡಿ ಹೊಗಳಿ. ಅಂತಹ ಕೀರ್ತಿಯನ್ನು ನಾನು ಪಡೆಯಬೇಕೆಂಬ ಬಯಕೆಯಾಯಿತು. ಈಗ ತುರ್ತಾಗಿ ಹೊರಡಬೇಕಾಗಿದೆ. ಹಾಗಾಗಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಇದೀಗ ತೀರ್ಕೊಡೋಣ ಅಂತ ಹೇಳ್ತಾ ವಿಶ್ವ ಕನ್ನಡ ವಾರದಾಸ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ನ ವತಿಯಿಂದ ನಾಟ್ಯ ಮಹಿಳೆ ಪ್ರಶಸ್ತಿ ಪುರಸ್ಕಾರ. ಈಗ ಈ ಕಲೆ ಜಗತ್ತದ ಹರಡಲಿ ಶುಭವಾಗುವಂತ ವೇದಿಕೆ ಮೂಲಕ ಕಾರ್ಯಕ್ರಮ ಇಚ್ಛಿಸುತ್ತೇನೆ. ಶ್ರೀಮತಿ ವೀಣಾ ಸುಧೀಂದ್ರ ಸಾರಿದರು. ಆದರೆ ಕಲೆಯನ್ನು ಗುರುತಿಸುವುದು ಕೆಲವರು. ಇದು ನಿಜಕ್ಕೂ ನಮಗೆ ಇಂತಹ ಒಂದು ಕಲೆಯನ್ನು ಗುರುತಿಸಿದಂತಹ ವಿಶ್ವ ಕನ್ನಡ ವಾಗ್ವಿಲಾಸ ಇವರು ಸಂಸ್ಥೆಗೆ ನಾನು ಪೂರ್ವಕವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಗಿಡಮರಗಳಿಂದ ತುಂಬಿರತಕ್ಕಂಥ ಒಂದು ಸಸ್ಯ ಶ್ಯಾಮಲೆಯಲ್ಲಿ ಹಕ್ಕಿಗಳ ಕಲರವಗಳು ಇಲ್ಲದೆ ಹೋದರೆ ಏನ್ ಚಂದ. ಅದೇ ರೀತಿಯಲ್ಲಿ ಸಾಹಿತ್ಯ ಆಸಕ್ತಿ ಇರ್ತಕ್ಕಂಥ ಕವಿಬಣಗಳು ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀರಾ. ಒಂದು ಕಾವ್ಯ ವನ ಶ್ಯಾಮಲೆನೇ ಇಲ್ಲಿ ಸೃಷ್ಟಿಯಾಗಿದೆ. ಇವುಗಳ ಮಧ್ಯೆ ಒಂದು ಕವಿಗೋಷ್ಠಿಯ ಒಂದು ಕಲರವ ಇದೆ ಹೋದರೆ ಏನು ಚಂದ. ಸೊ ಎಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಕವಿಗೋಷ್ಠಿಯ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಕವಿಮಣಿಗಳಿಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಕವಿಗೋಷ್ಠಿಯ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಮೊದಲನೇದಾಗಿ ರೇಖಾ ಗೋಗಿ ಬಾಗಲಕೋಟೆ ಅವರು ವೇದಿಕೆ ಮೇಲೆ ಬಂದು ತಮ್ಮ ಕವನವನ್ನು ವಾಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಅನುರಾಗ. ಯಾರ ನೋಡದ ಹಾಗೆ ಬರ್ತಿದ್ದ ಮಧುರ ಕ್ಷಣ, ಯಾರ ನೋಡದ ಹಾಗೆ ಬರ್ತಿದ್ದ ಮಧುರ ಕ್ಷಣ, ಬರ್ತಿದ್ದು ಬಯಲು ಮಾಡಿದ ನನ್ನ ಕಣ್ಣು, ಯಾರನ್ನೋ ದೂರಲ್ಲಿ ನಾನಿನ್ನು. ನನ್ನ ಹೆಸರು ಸಹರಶ್ರೀ MS. ನನ್ನ ಕವನದ ಶೀರ್ಷಿಕೆ ಹೆಣ್ಣು. ಹುಟ್ಟಿದಾಗ ಮನೆಯ ಮಹಾಲಕ್ಷ್ಮಿ ಎಂದವರಿಗಿನ್ನ ಹೆಣ್ಣೆಂಬ ತಾತ್ಸಾರದ ನೋಟ ಬಹಳ. ಅವಳು ಬೆಳೆಯುತ್ತಾ ಹೋದಂತೆ ಜವಾಬ್ದಾರಿ ಪ್ರೀತಿಗಿನ್ನ ಕತ್ತಲೆ ಕೋಣೆಗೆ ನುಗ್ಗಿ ತೋರಿಸುವವರು ಇರುಳ. ಅವಳ ಮುಗ್ಧ ಮನಸ್ಸಿಗೆ ನಿಸ್ವಾರ್ಥ ಸೇವೆಗೆ ಗೌರವಿಸಿ ಪ್ರೀತಿಸಿ ಹೆಣ್ಣಿನ ಭಾವನೆಗಳಿಗೆ ಸ್ಪಂದಿಸಿ ಅವಳಿಗೂ ಸಾವೇ ಇನ್ನಾದರೂ ಗೌರವಿಸಿ. ಮಹಿಮಾ ಗುಣವುಳ್ಳ ನಾರಿಯೇ, ಚಿಂತನೆಗೆ ಸಾಟಿ ನಿನಗಿಂತ ಯಾರಿದರೂ ಕಲಿ. ಅಡಿಗೆ ಕೋಣೆಯ ರುಚಿಯ ಒಳದನಿಯೇ, ಹೊರ ಜಗತ್ತಿನ ಮೇಲು ಬಿಡಿ ಕೀರ್ತಿ ಕಲಿಯೆ. ಪೂರ್ವಜರ ವರದಿ ಸುರವಿದೆ, ಇತಿಹಾಸದ ವೀರ ವನಿತೆ, ಸಮಾಜದ ಧೀರೆ. ಹೆಣ್ಣೆ ಒಂದು, ಹೆಣ್ಣೆ ಮಣ್ಣು, ಹೆಣ್ಣೆ ಅಸ್ಮಿತೆ, ಹೆಣ್ಣೆ ಅಸ್ತತ್ವತೆ. ಪ್ರಕೃತಿಯ ನಂತರ ಪುರುಷ, ಪ್ರಕೃತಿಯ ನಂತರ ಪುರುಷ. ಗೃಹಿಣಿ ಗೃಹ ಮುಚ್ಚಟೆಯ ಹರ್ಷ, ಗೃಹಿಣಿ ಗೃಹ ಮುಚ್ಚಟೆಯ ಹರ್ಷ.
ಪ್ರಕೃತಿಯ ಪ್ರತಿರೂಪ. ಸಹನೆಗೆ ಪ್ರತೀಕ ಪ್ರೀತಿಯ ಮಹಾದ್ವೀಪ. ಮನೆಯ ಬೆಳಗುವ ನಂದಾದೀಪ, ಬಾಳ ಪಯಣದಲ್ಲಿ ದಾರಿದೀಪ. ಇಂದಿನ ಕವನ ವಾಚನ ಮಾಡ್ತಾ ಇದ್ದೀನಿ. ನನ್ನ ಕವನದ ವಾಚನ ನೀನೇ ಅಲ್ಲವೇ, ನೀನೇ ಅಲ್ಲವೇ. ಬದುಕು ಸವೆಸಿ ಭಾವಗಳ ಅಳಿಸಿ, ಬದುಕು ಸವೆಸಿ ಭಾವಗಳ ಅಳಿಸಿ, ಎಲ್ಲರ ಮನದ ಸುಖವ ಬಯಸಿ, ಸಂಬಂಧಗಳ ಜಯಿಸಿ ಕುಟುಂಬಕ್ಕೆ ಶ್ರಮಿಸಿ, ಸಂಬಂಧಗಳ ಜಯಿಸಿ ಕುಟುಂಬಕ್ಕೆ ಶ್ರಮಿಸಿ, ಒಂದು ಕುಟುಂಬದ ಕಣ್ಣು ನೀಡಲವೇ. ನನ್ನ ಕವನದ ಶೀರ್ಷಿಕೆ ಹೆಣ್ಣು ಗುಣ. ನಾನು ಚಿನ್ನದಲ್ಲಿ ಚಿಗುರುವ ಮದುವೆ. ಕೇಳಿ ನನ್ನಮ್ಮ ಗರ್ಭಿಣಿ ಎನ್ನುತ್ತಿರುವುದೇ ನನಗಾಡಿದಳು. ಮನೆಯವರೆಲ್ಲರ ಸಂತಸ ಸಂಭ್ರಮವ ಕಂಡು ಸಂತೋಷದಿಂದ ಕುಣಿದಾಡಿದಳು. ಕಳೆದ ಕುರಿಯ ಆಗಮನದ ಶಿಕ್ಷೆ ಶುರುವಾಯಿತು ಅವಳಿಗೆ ನೂರಾರು ಪರೀಕ್ಷೆ. ಹುಟ್ಟುವ ಮಗು ಗಂಡೇ ಬೇಕೆಂಬ ದಬ್ಬಾಳಿಕೆ, ಚಿಗುರುವ ಮರದೆ ಗಂಡು ಹೆಣ್ಣೆಂಬ ಭೇದವೇಕೆ. ಇದ್ದಕ್ಕಿದ್ದಂತೆ ಕಚಗುಳಿ ಬಿಟ್ಟಂತಾಯಿ ಕಂಡು ಹೊಟ್ಟೆಯ ಪರೀಕ್ಷೆ ನಡೆಯಿತು. ರಜನಿ ಪುಟ್ಟಣ, ಅಶ್ವಿನಿ ಜಿ, ಶಮಾರಿ ಭಾನುಪ್ರಕಾಶ್, ಅನಿತಾ ಜಗದೀಶ್ ಕೊಡು. ಇದರಲ್ಲಿ ಯಾರಿದ್ದೀರಿ? ನಾವು ಮುಂದೆ ಬಂದು ಕಣ್ಣಿನ ಹಾಲೆ ಹಾಲಾಹಲವಾಗಲಿಲ್ಲವೇಕೆ, ಹೆಣ್ಣೆಂಬ ಕಾರಣಕ್ಕೆ ಮೃಗವಾದ ನಿನ್ನ ಮನಕ್ಕೆ. ನನ್ನೆದೆ ಹಾಲೆ ಹಾಲಾಹಲವಾಗಲಿಲ್ಲವೇಕೆ, ಹೆಣ್ಣೆಂಬ ಕಾರಣಕ್ಕೆ ಮೃಗವಾದ ನಿನ್ನ ಮನಕ್ಕೆ. ನನ್ನ ಮಜ್ಜೆಯ ಮೃದು ಹುಣ್ಣಾಗಲಿಲ್ಲವೇಕೆ, ಹೊರಟಲಕ್ಕೆ ನಿನ್ನ ಕೈಗೆ. ಗರ್ಭದಲ್ಲಿ ಭರವಸೆಯ ತುಂಬಿ ಧಮರುಗದ ಸದ್ದಿನಲ್ಲೇ ಸಿದ್ಧಿಸುವ ಸುದ್ದಿಯನ್ನು ನಿದ್ರಿಸುವ ನಾಲಿಗೆ ಮುದ್ದಿನಲ್ಲರು. ಭೂಗರೆವ ಮಳೆ ನಿಂತ ದಟ್ಟ ಕಾಡೊಳಗಿಂದ ಪುಟ್ಟ ಬಲು ದೊಡ್ಡ ಹಕ್ಕಿ ಪಕ್ಷಿಗಳು ಮಾರ್ಗ ಹಲವಾರಿರುವ ದೀರ್ಘ ಕೊಳಲಂಬುದಿ ಬಾಳಕಟ್ಟುವ ದಾರಿ. ಪ್ರಸಿದ್ಧ ಬರಹಗಾರರು ಸರೋಜಿನಿ ನಾಯ್ಡು, ಎನ್ ಎಸ್ ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್ ಪ್ರಸಿದ್ಧ ಗಾನಕೋಗಿಗಳು. ಇತ್ತೀಚೆಗಷ್ಟೇ ಲಂಡನ್ನಲ್ಲಿ ಬುಕ್ ಪ್ರಶಸ್ತಿ ವಿಜೇತರಾದ ಬಾನು ಮುಸ್ತಾಕ್ ಮತ್ತು ಉರ್ದು ಪ್ರಶಸ್ತಿ ನಮ್ಮದೇ ನಾಡಿನ ಈಗ ನಮಗೆ ಉತ್ತಮ ಬರಹಗಾರರು. ಅಂಕಿತವಾಗಿಸಿ ಈಗ ಧಾರಣೆಯ ಸರಿಯ ಉಳಿಗೆ ಉಳಿಸಿ ಸಂತೆಯ ಸಾಗಿದ ಸುಧಾಕರ ನಿಲ್ಲಿಸಿ. ಸೃಷ್ಟಿಯ ಮೂಲ ಹೆಣ್ಣು. ವಿಶ್ವದ ಸೃಷ್ಟಿಯ ಮೂಲ ಹೆಣ್ಣಾಗಿರಲು ಜೀವರಾಶಿಗಳಲ್ಲಿ ಅಡಗಿರುವ ನಿಗೂಢ ಶಕ್ತಿಯಾಗಿರಲು. ನನ್ನ ಕವನದ ಶೀರ್ಷಿಕೆ ತಾಯಿ. ತಾಯಿಗಿಂತ ಹೆಚ್ಚಿನ ಬಂಧುಗಳಿಲ್ಲ, ತಾಯಿಗಿಂತ ಹೆಚ್ಚಿನ ಬಂಧುಗಳಿಲ್ಲ, ಜ್ಯೋತಿಗಿಂತ ಹೆಚ್ಚಿನ ಬೆಳಕಿಲ್ಲ, ಮಾತೃಋಣ ತೀರಿಸಲು ಸಾಧ್ಯವಿಲ್ಲ. ನನ್ನ ಪ್ರಾಡಕ್ಟಿನ ಹೆಸರು ಇದು ವೈಭವಲಕ್ಷ್ಮಿ ಪ್ರಾಡಕ್ಟ್ ಅಂತ. ಒಂದು ಹೆಣ್ಣು ಸಾಧನೆ ಮಾಡಬೇಕಾದ್ರೆ ಗಂಡ ಮಕ್ಕಳ ಯಾಕೆ ಸಾಧನೆ ಇರ್ತದಂತ ನಾನು ಹಿಂದಿನ ಹೇಳ್ಕೊಳ್ತೇನೆ. ಯಾಕಂದ್ರೆ ನಮ್ಮನೆಯವರು ಬಿಟ್ಟಿದ್ದಾರೆ ಮುಂಜಾನೆ ಅವರು ಒಂದು ಕಿರಾಣಿ ಅಂಗಡಿ ಒಳಗೆ ಹೇಳಿ ಹೋಗ್ತಿದ್ರು ಎಲ್ಲ ಸಾಮಾನು ಬೇಕು ಕೊಡು ಅಂತೇಳಿ. ಎಲ್ಲರ ಮನ ಮುಟ್ಟಿಸುವ ಕವಯತ್ರಿಗಳು. ಕೈಯಲ್ಲಿ ಶಾಹಿ ಹಿಡಿದರೆ ಖಾಲಿ ಕಾಗದಕ್ಕೂ ಜೀವ ತುಂಬಿ ಭಕ್ತಿಯೋದ ಭಾವಕ್ಕೆ ನೀರೆಳೆದು ಪುನರ್ಜನ್ಮ ನೀಡುವ ಸಾಹಿತಿಗಳು. ಎಂಟು ಜ್ಞಾನಪೀಠ ಪುರಸ್ಕಾರವು ಮಿಂಚಿ ಬೆಳಕಾಗುತ್ತಿದೆ ಮಹಿಳೆಯರ ಬರಹವು, ಹೆಚ್ಚಾಗುತ್ತಿದೆ ಕನ್ನಡ ಸಾಹಿತ್ಯಕ್ಕೆ ಸ್ತ್ರೀಯರ ಒಲವು. ಮಾತೆಯರು ಬರೆದ ಅಕ್ಷರಗಳೆಲ್ಲವೂ ಮುತ್ತಿನಂತೆ, ಕನ್ನಡ ಮಾತೆಗೆ ಸ್ಫೂರ್ತಿಯ ಜ್ಯೋತಿಯಂತೆ. ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಯಾರು. ಜೀವನ ಯಾನದಲ್ಲಿ ಬೆಂಕಿಯ
ತುಳಿದವಳು. ಜೀವನಯಾನದಲ್ಲಿ ಬೆಂಕಿಯ ತುಳಿದವಳು, ನೆರೆಯ ಹಣತೆಯ ತಾನೇ ಬೆಳಗಿದವಳು. ತನ್ನೆದೆಯ ಹಣತೆಯ ತಾನೇ ತನ್ನ ಗಂಡ ಮನೆ ಮಕ್ಕಳಿಗಾಗಿ ಬದುಕಿದವಳು. ಜ್ಞಾನ ದೀಪವ ಹಚ್ಚಿ ಜಯದ ಜಗವ ಬೆಳಗುವವಳು ಯಾರವಳು ಅವಳೇ ಹೆಣ್ಣು. ಮುಂಜಾನೆಯಲ್ಲಿ ದೈವವ ಆರಾಧಿಸುವ ಹೊರಗೆ ಹೊಣೆಯಿ ಮನೆ ಮನವೆಲ್ಲ ಸಂತಸಕ್ಕೆ ಇರುತ್ತಿರುವೆಂದು ದೈವಕ್ಕೆ ಮೊರೆಯಿರುವೇನಿ. ಗಂಡ ಅತ್ತೆ ಮಕ್ಕಳ ರಕ್ಷಣೆಯ ಭಾರ ಹೊರುವೇನಿ. ಎಷ್ಟೇ ಕಷ್ಟ ಬಂದರೂ ಕರಾಗದಿ ದಾಟುವ ಧೀರೇನಿ. ಪ್ರಿಪೇರ್ ಮಾಡಿದ್ದಾರೆ. ಇದೇ ತರ ಬೆಳವಣಿಗೆಲ್ಲ ಅವನು ಕೂಡ ಒಂದು ನಟನಾ ಕೌಶಲ್ಯವನ್ನು ಇನ್ನ ಉದ್ದಿಸಬೇಕು, ಮುಂದಕ್ಕೆ ಅವನು ಬೇರೆನಾಗಿ ನಿಲ್ಲಿಸಬೇಕು ಅಂತ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಮುಂದುವರಿಸುತ್ತಾ ಸಾಧಕರಿಗೆ ಪ್ರಶಸ್ತಿ ಸೃಷ್ಟಿಯ ಮಾಂತ್ರಿಕ ಶಕ್ತಿಯವಳು, ತಮ್ಮ ತಮಿಳಾಡಿಕೋ ಹೋಲಿಕೆಯವಳು, ಹೋಗರವ ಕಡೆಯ ಅಲೆಯಾಗುವಳು, ಅದೆಷ್ಟೋ ಸಾಧನೆಗಳಿಗೆ ಬೆನ್ನೆಲುಬಾದವಳು. ಅವಳ ಅಂತರಂಗ ಅರಿಯುವಿರ ಬೆಳಗ್ಗಿವ ಸೂರ್ಯನು ಬೆಳಗಾಗಿದ್ದ ಅವನು ಸೂರ್ಯ ಬೆಳಗುವ ಮುನ್ನವೇ ಅವಳೆದ್ದು ಅವಳ ಮನೆಗೆ ಬರುವಾಗ ಮಕ್ಕಳು ಅಮ್ಮನ ಕೈಗುತ್ತಿನ ಆಸೆಯ ಪುಟ್ಟ ಕಂದನ ಚೀಲ ఇక్కడ బా ವೀರಗಾಸೆ ನೃತ್ಯವನ್ನು ಮಾಡಿದಂಥ ಆದಿಶೇಶ್ವರಿಯವರು ವೀರಭದ್ರ ಸ್ವಾಮಿಯ ಜನ್ಮವನ್ನ ನಮ್ಮ ಒಂದು ನೃತ್ಯ ರೂಪದ ಮುಖಾಂತರ ಸಾದರಪಡಿಸಿದ್ದಾರೆ. ಇಂದಿನ ಒಂದು ಕಾಲದಲ್ಲಿ ಜನಪದ ಕಲೆಗಳೆಲ್ಲ ಕಡಿಮೆ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳಲ್ಲಿ ಈ ವೀರಗಾಸೆ ನೃತ್ಯ, ಬಯಲಾಟ ಇನ್ನೂ ಮುಂತಾದ ಜನಪದಕ್ಕೆ ಸಂಬಂಧಪಟ್ಟಂತ ನೃತ್ಯ ರೂಪಗಳು ಬೆಳಕಿಗೆ ಬರಬೇಕು. ಜನರು ಅದನ್ನ ಅಭ್ಯಾಸಿಸಿ ಮುಂದಿನ ಪೀಳಿಗೆಗೂ ಕೂಡ ಅದನ್ನ ಉತ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ವಿಜಯೋಣ.
ನಾನು ಹೌಸ್ ವೈಫ್ ಬಂದಿದ್ರೆ ಅಯ್ಯೋ ನಾನು ಹೌಸ್ ವೈಫ್ ಬಂದಿದ್ರಿ ಮೇಡಮ್ ಮನೆಗೆ ಅದರಿಂದ ದೊಡ್ಡ ಹುದ್ದೆ ಯಾವಾಗಲೂ ಇದ್ದಾಗಿಲ್ಲ. ಪುಣ್ಯ ಆಗ್ತಾರೆ ಮಕ್ಕಳಿಗೆ ಹೋಗೋ ಹೆಣ್ಮಕ್ಳಿಗೆ ಇದು ಏನಾದರೂ ಒಂದು ಪುಸ್ತಕ ಸಿಕ್ಕಿತ್ತು ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಧೈರ್ಯಗೆ ಅಮರ್ನಿಸಿ ಅವರು ಉದ್ಯೋಗಿಸ್ತಾರೆ ಪಗಾರ ಇಲ್ಲ ಸಂಬಳ ಇಲ್ಲ. ಆದರೆ ಸರ್ವಸ್ವವನ್ನು ಎಲ್ಲರೂ ತ್ಯಾಗ ಮಾಡುವಂಥ ಒಂದು ಶಕ್ತಿ ಹೋಗ್ತಾರೆ. ಅದಕ್ಕೆ ಯಾರೋ ಒಂದು ಆತ್ಮಗೌರವ ನಾವು ದೊಡ್ಡದು. ನಾನು ಹೌಸ್ ವೈಫ್ ನನ್ನ ಕಡೆ ಏನೋ ಆಗೋದಿಲ್ಲ ಅನ್ನೋಬೇಡ. ಯಾವ ರೂಪದಲ್ಲಿ ಸಮಾಜ ತೋರಿಸ್ತಾ ಇದ್ದಾರೆ. ಹೆಣ್ಣು ಮಮತಾಮಯಿ, ಹೆಣ್ಣು ತಾಯಿ ಮೂಲತಃ ಅವಳು ಪೋಷಿಸುವ ಗುಣ ಇದೆ ಹೊರತಾಗಿದೆ ಅವ್ರಿಗೆ ಕೊಂಡದ್ದು ಇಲ್ಲ. ನಮ್ಮ ಕನ್ನಡ ಧಾರಾವಾಹಿಗಳನ್ನು ನಾವು ಬಯಕಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದೀವಿ, ನಾವು ಮಾಡ್ತೀವಿ, ನಮ್ಗೆ ಉತ್ಸವ ಇದೆ, ನಮ್ಮ ಪ್ರೋತ್ಸಾಹ ಬೇಕಾಗ್ತದೆ. ಅದಕ್ಕೆ ನೀವು ಇದ್ದೀರಿ, ನಿಮಗೆ ನಾವು ಇನ್ನೊಂದು ಸಲ ಹೇಳಿ ಸೀತಾರಾಮ್ ಮೇಡಮ್ ಅವರು 20 ವರ್ಷಗಳು ಮೇಲ್ಪಟ್ಟು ಕನ್ನಡ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿ ಕಾರ್ಯದ ಜೊತೆಗೆ ಸಾಹಿತ್ಯಾಸಕ್ತಿಯನ್ನು ರೂಢಿಸಿಕೊಂಡು ಅನೇಕ ಕವಿತೆಗಳನ್ನು, ಗಜಲ್ಗಳನ್ನು ಮತ್ತು ಕೆಲವು ಪಠ್ಯಪುಸ್ತಕದಲ್ಲಿ ಕೂಡ ಅವರ ಕವನಗಳು ಪ್ರಕಟವಾಗಿದೆ. ಈ ರೀತಿಯಾಗಿ ಅವರು ಸಾಹಿತ್ಯದ ಒಂದು ಯಾನದಲ್ಲಿ ತೊಡಗಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ನನ್ನ ಕವನದ ಶೀರ್ಷಿಕೆ ಕನ್ನಡದ. ನನಗೂ ಆಸೆ ಕಿವಿಗಳಿಗೆ ರಸದೌತಣ ನೀಡುವ ಕವಿತೆಗಳನ್ನು ರಚಿಸಲು, ಮನಗಳನ್ನು ಅರಳಿಸುವ ಕಥೆಗಳನ್ನು ಬರೆಯಲು, ಕನ್ನಡದ ಸಮಗ್ರ ಸಾಹಿತ್ಯಾಸಕ್ತರಿಗೆ ಉಣಗೊಳಿಸಲು. ಆದರೆ ಹೃದಯದಲ್ಲಿ ನಮ್ಮ ತಾಯಿ ಭಾಷೆ ಇರಬೇಕು, ಅದೇ ಕನ್ನಡ ಭಾಷೆ. ನಮ್ಮ ಭಾಷೆ ಮಾತೃಭಾಷೆ ಎಂದು ಉಳಿಯುತ್ತೇವೆ ನಾವು. ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ ಕೊಡುವ ಹೆಣ್ಣು ಜಗತ್ತಿನ ಮಹಾನ್ ಶಕ್ತಿಯಾಗಿ ಮೆರೆಯುವ ಹೆಣ್ಣು. ಹೆಣ್ಣು ಮಕ್ಕಳಿದ್ದ ಮನೆಯು ದೇವತೆಗಳ ನೆರವೇರಂತೆ. ಹೆಣ್ಣಿದ್ದರೆ ಸಂಸಾರ, ಸುಂದರ ಬದುಕಿಗೆ ಆಧಾರ. ಸಂತೋಷಪಟ್ಟು ನಗಬುದಲ್ಲಿ ಒಳತಳೆಯುವ ದೇವತೆಗಳು, ಕಷ್ಟದಲ್ಲಿ ಸವಾಲನ್ನು ಎದುರಿಸುವ ಗಟ್ಟಿಗಿಂಡಿಯ ಒಳಗೆ ಹೆಣ್ಣು. ಇದುವರೆಗೂ ಬೆಳಗ್ಗೆ 9 ಗಂಟೆಯಿಂದ ಸತತವಾಗಿ ಈಗ ಸಮಯ ಒಂದು 3:45 ಆಗಿದೆ. 3:45 ಗಂಟೆಯವರೆಗೂ ಕನ್ನಡ ಸಾಹಿತ್ಯ ಜ್ಞಾನದಲ್ಲಿ ನಾವೆಲ್ಲ ಮುಳುಗಿಬಿಟ್ಟಿದ್ದೀವಿ. ಕನ್ನಡದ ಅನೇಕ ಕಾರ್ಯಕ್ರಮಗಳಿಗೆ ನಾವು ಕಾರಣೀಭೂತರಾಗಿದ್ದೇವೆ.
ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.